ನಮಸ್ಕಾರ, ಈಸಿ ತುಳು ಚಾನೆಲ್ಗೆ ಸ್ವಾಗತ. ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಕೃದಂತ ವಿಶೇಷಣಗಳಿಗೆ ಆಗ ಎಂಬ ಪ್ರತ್ಯಯವನ್ನು ಸೇರಿಸಿ ಪದಗಳ ರಚನೆಯನ್ನು ಕಲಿತೆವು. ಇವತ್ತು ತುಳುವಿನಲ್ಲಿ ಷರತ್ತುವಾಚಕ ವಾಕ್ಯಗಳನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ಕನ್ನಡದಲ್ಲಿರುವ ಈ ವಾಕ್ಯಗಳನ್ನೊಮ್ಮೆ ಗಮನಿಸಿ. ನೀನು ಕರೆದರೆ ನಾನು ಬರುತ್ತೇನೆ. ಅವನು ಬಂದರೆ ನನಗೆ ಹೇಳು. ನಾನು ನಿನಗೆ ಸಹಾಯ ಮಾಡಿದರೆ ನೀನು ನನಗೆ ಸಹಾಯ ಮಾಡುತ್ತೀಯಾ? ಈ ವಾಕ್ಯಗಳನ್ನು ಷರತ್ತುವಾಚಕ ವಾಕ್ಯಗಳೆನ್ನುವರು. ಕರೆದರೆ, ಬಂದರೆ, ಮಾಡಿದರೆ, ಆದರೆ ಈ ರೀತಿಯ ಪದಗಳನ್ನು ತುಳುವಿನಲ್ಲಿ ಹೇಗೆ ಹೇಳುವುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಕಲಿಯುವ. ಈ ರೀತಿಯ ಪದಗಳನ್ನು ರಚಿಸಲು ತುಳುವಿನಲ್ಲಿ ಡ ಎಂಬ ಪ್ರತ್ಯಯವನ್ನು ಉಪಯೋಗಿಸಲಾಗುತ್ತದೆ. ಭೂತ, ಭವಿಷ್ಯ ಅಥವಾ ಯಾವುದೇ ಕಾಲದಲ್ಲಿರುವ ಕ್ರಿಯಾಪದ ರೂಪದ ಕೊನೆಯಲ್ಲಿ ಡ ಎಂಬ ಪ್ರತ್ಯಯವನ್ನು ಸೇರಿಸಬೇಕು. ಉದಾಹರಣೆಗೆ, ಮಲ್ಪು ಎಂದರೆ ಮಾಡು. ಈರ್ ಮಲ್ಪುವರ್ ಅಂದರೆ ನೀವು ಮಾಡುತ್ತೀರಿ. ಈರ್ ಮಲ್ಪುವರ್ಡ ಅಂದರೆ ನೀವು ಮಾಡಿದರೆ ಅಥವಾ ಮಾಡುತ್ತೀರಿಯಾದರೆ. ಪನ್ ಅಂದರೆ ಹೇಳು. ಆರು ಪಂಡೇರ್ ಅಂದರೆ ಅವರು ಹೇಳಿದರು. ಆರು ಪಂಡೇರ್ಡ ಅವರು ಹೇಳಿದರೆ. ಸರಿ, ಈಗ ಬರು ಎಂಬ ಕ್ರಿಯಾಧಾತುವಿಗೆ ಎಲ್ಲ ಕಾಲದಲ್ಲಿ ಷರತ್ತುವಾಚಕ ಕ್ರಿಯಾಪದ ರೂಪವನ್ನು ರಚಿಸುವ. ಮೊದಲಿಗೆ ವರ್ತಮಾನ ಅಥವಾ ಭವಿಷ್ಯತ್ ಕಾಲ ನಿಶ್ಚಯಾರ್ಥಕ. ಯಾನ್ ಬರ್ಪೆಡ ಅಂದರೆ ನಾನು ಬರುತ್ತೇನೆಯಾದರೆ. ಈ ಬರ್ಪಡ ನೀನು ಬರುತ್ತೀಯವಾದರೆ. ಆಯೆ ಇಂಬೆ ಬರ್ಪೆಡ ಅವನು ಅಥವಾ ಇವನು ಬರುತ್ತಾನೆಯಾದರೆ. ಆಲು ಅಥವಾ ಮೋಲು ಬರ್ಪಲ್ಡ ಅವಳು ಅಥವಾ ಇವಳು ಬರುತ್ತಾಳೆಯಾದರೆ. ಅವು ಅಥವಾ ಒಂದು ಬರ್ಪುಂಡ ಅದು ಅಥವಾ ಇದು ಬರುತ್ತದೆಯಾದರೆ. ನಮ ಅಥವಾ ಎಂಕುಲು ಬರ್ಪಡ ನಾವು ಬರುತ್ತೇವೆಯಾದರೆ. ಅಕ್ಕುಲು ಮೊಕ್ಕುಲು ಆರು ಅಥವಾ ಮೀರು ಬರ್ಪೆರಡ ಅವರು ಅಥವಾ ಇವರು ಬರುತ್ತಾರೆಯಾದರೆ. ನೇಕುಲು ಅಥವಾ ಐಕುಲು ಬರ್ಪಡ ಅವು ಅಥವಾ ಇವು ಬರುತ್ತವೆಯಾದರೆ. ಎರಡನೆಯದು ವರ್ತಮಾನ ಅಥವಾ ಭವಿಷ್ಯತ್ ಕಾಲ ನಿಷೇಧಾರ್ಥಕ. ಯಾನು ಬರ್ಪು ಜಡ ನಾನು ಬರುವುದಿಲ್ಲವಾದರೆ. ಈ ಬರ್ಪು ಜಡ ನೀನು ಬರುವುದಿಲ್ಲವಾದರೆ. ಆಯೆ ಅಥವಾ ಇಂಬೆ ಬರ್ಪು ಜಡ ಅವನು ಅಥವಾ ಇವನು ಬರುವುದಿಲ್ಲವಾದರೆ. ಆಲು ಅಥವಾ ಮೋಲು ಬರ್ಪು ಜಲ್ಡ ಅವಳು ಅಥವಾ ಇವಳು ಬರುವುದಿಲ್ಲವಾದರೆ. ಅವು ಅಥವಾ ಒಂದು ಬರ್ಪು ಜಿಡ ಅದು ಅಥವಾ ಇದು ಬರುವುದಿಲ್ಲವಾದರೆ. ನಮ ಅಥವಾ ಎಂಕುಲು ಬರ್ಪು ಜಡ ನಾವು ಬರುವುದಿಲ್ಲವಾದರೆ. ಅಕ್ಕುಲು ಮೊಕ್ಕುಲು ಆರು ಅಥವಾ ಮೀರು ಬರ್ಪು ಜರಡ ಅವರು ಅಥವಾ ಇವರು ಬರುವುದಿಲ್ಲವಾದರೆ. ನೇಕುಲು ಅಥವಾ ಐಕುಲು ಬರ್ಪು ಜಡ ಅವು ಅಥವಾ ಇವು ಬರುವುದಿಲ್ಲವಾದರೆ. ಮೂರನೆಯದು ಭೂತಕಾಲ ನಿಶ್ಚಯಾರ್ಥಕ. ಯಾನು ಬತ್ತೆಡ ನಾನು ಬಂದೆನಾದರೆ. ಈ ಬತ್ತಡ ನೀನು ಬಂದೆಯಾದರೆ. ಆಯೆ ಅಥವಾ ಇಂಬೆ ಬತ್ತೆಡ ಅವನು ಅಥವಾ ಇವನು ಬಂದನಾದರೆ. ಆಲು ಅಥವಾ ಮೋಲು ಬತ್ತಲ್ಡ ಅವಳು ಅಥವಾ ಇವಳು ಬಂದಳಾದರೆ. ಅವು ಅಥವಾ ಒಂದು ಬತ್ತಂಡ ಅದು ಅಥವಾ ಇದು ಬಂತಾದರೆ ಅಥವಾ ಬಂದರೆ. ನಮ ಅಥವಾ ಎಂಕುಲು ಬತ್ತಡ ನಾವು ಬಂದೆವಾದರೆ. ಅಕ್ಕುಲು ಮೊಕ್ಕುಲು ಆರು ಅಥವಾ ಮೇರು ಬತ್ತೆರಡ ಅವರು ಅಥವಾ ಇವರು ಬಂದರಾದರೆ. ನೇಕುಲು ಅಥವಾ ಐಕುಲು ಬತ್ತಡ ಅವು ಅಥವಾ ಇವು ಬಂದವಾದರೆ. ಮುಂದಿನದು ಭೂತಕಾಲ ನಿಷೇಧಾರ್ಥಕ. ಯಾನು ಬತ್ತಿ ಜಡ ನಾನು ಬರಲಿಲ್ಲದಿದ್ದರೆ. ಈ ಬತ್ತಿ ಜಡ ನೀನು ಬರಲಿಲ್ಲದಿದ್ದರೆ. ಆಯೆ ಅಥವಾ ಇಂಬೆ ಬತ್ತಿ ಜಡ ಅವನು ಅಥವಾ ಇವನು ಬರಲಿಲ್ಲದಿದ್ದರೆ. ಆಲು ಅಥವಾ ಮೋಲು ಬತ್ತಿ ಜಲ್ಡ ಅವಳು ಅಥವಾ ಇವಳು ಬರಲಿಲ್ಲದಿದ್ದರೆ. ಅವು ಅಥವಾ ಒಂದು ಬತ್ತಿ ಜಿಡ ಅದು ಅಥವಾ ಇದು ಬರಲಿಲ್ಲದಿದ್ದರೆ. ನಮ ಅಥವಾ ಎಂಕುಲು ಬತ್ತಿ ಜಡ ನಾವು ಬರಲಿಲ್ಲದಿದ್ದರೆ. ಅಕ್ಕುಲು ಮೊಕ್ಕುಲು ಆರು ಅಥವಾ ಮೇರು ಬತ್ತಿ ಜೆರಡ ಅವರು ಅಥವಾ ಇವರು ಬರಲಿಲ್ಲದಿದ್ದರೆ. ನೇಕುಲು ಅಥವಾ ಐಕುಲು ಬತ್ತಿ ಜಡ
ಅವು ಅಥವಾ ಇವು ಬರಲಿಲ್ಲದಿದ್ದರೆ. ಮುಂದಿನದು ಪರಿಪೂರ್ಣ ವರ್ತಮಾನ ಕಾಲ ನಿಶ್ಚಯಾರ್ಥಕ. ಯಾನು ಬೈದೆಡ ನಾನು ಬಂದಿದ್ದೇನೆಯಾದರೆ, ಈ ಬೈದಡ ನೀನು ಬಂದಿದ್ದೀಯಾದರೆ, ಆಯೆ ಇಂಬೆ ಬೈದೆಡ ಅವನು ಅಥವಾ ಇವನು ಬಂದಿದ್ದಾನೆಯಾದರೆ, ಆಲು ಅಥವಾ ಮೋಲು ಬೈದಲ್ಡ ಅವಳು ಅಥವಾ ಇವಳು ಬಂದಿದ್ದಾಳೆಯಾದರೆ, ಅವು ಅಥವಾ ಒಂದು ಬೈದಂಡ ಅದು ಅಥವಾ ಇದು ಬಂದಿದ್ದೆಯಾದರೆ ಅಥವಾ ಬಂದಿದ್ದರೆ, ನಮ ಅಥವಾ ಎಂಕುಲು ಬೈದಡ ನಾವು ಬಂದಿದ್ದೇವೆಯಾದರೆ, ಅಕುಲು ಮುಕುಲು ಆರು ಅಥವಾ ಮೇರು ಬೈದೆರಡ ಅವರು ಅಥವಾ ಇವರು ಬಂದಿದ್ದಾರೆಯಾದರೆ, ನೇಕುಲು ಅಥವಾ ಐಕುಲು ಬೈದಡ ಅವು ಅಥವಾ ಇವು ಬಂದಿವೆಯಾದರೆ. ಮುಂದಿನದು ಪರಿಪೂರ್ಣ ವರ್ತಮಾನ ಕಾಲ ನಿಷೇಧಾರ್ಥಕ. ಯಾನು ಬೈದಿಜೆಡ ನಾನು ಬಂದಿಲ್ಲದಿದ್ದರೆ, ಈ ಬೈದಿಜೆಡ ನೀನು ಬಂದಿಲ್ಲದಿದ್ದರೆ, ಆಯೆ ಅಥವಾ ಎಂಬೆ ಬೈದಿಜೆಡ ಅವನು ಅಥವಾ ಇವನು ಬಂದಿಲ್ಲದಿದ್ದರೆ, ಆಲು ಅಥವಾ ಮೋಲು ಬೈದಿಜಲ್ಡ ಅವಳು ಅಥವಾ ಇವಳು ಬಂದಿಲ್ಲದಿದ್ದರೆ, ಅವು ಅಥವಾ ಒಂದು ಬೈದಿಜಿಡ ಅದು ಅಥವಾ ಇದು ಬಂದಿಲ್ಲದಿದ್ದರೆ, ನಮ ಅಥವಾ ಎಂಕುಲು ಬೈದಿಜಡ ನಾವು ಬಂದಿಲ್ಲದಿದ್ದರೆ, ಅಕುಲು ಮೊಕ್ಕುಲು ಆರು ಅಥವಾ ಮೇರು ಬೈದಿಜೆರಡ ಅವರು ಅಥವಾ ಇವರು ಬಂದಿಲ್ಲದಿದ್ದರೆ, ನೇಕುಲು ಅಥವಾ ಐಕುಲು ಬೈದಿಜಡ ಅವು ಅಥವಾ ಇವು ಬಂದಿಲ್ಲದಿದ್ದರೆ. ಸರಿ, ಇನ್ನೊಂದು ಉದಾಹರಣೆ ನೋಡುವ. ಬೂರು ಅಂದರೆ ಬೀಳು. ಮೊದಲಿಗೆ ವರ್ತಮಾನ ಅಥವಾ ಭವಿಷ್ಯತ್ ಕಾಲ ನಿಶ್ಚಯಾರ್ಥಕ. ಯಾನು ಬೂರ್ವೆಡ ನಾನು ಬೀಳುತ್ತೇನೆಯಾದರೆ, ಅವು ಅಥವಾ ಒಂದು ಬೂರುಂಡ ಅದು ಅಥವಾ ಇದು ಬೀಳುತ್ತದೆಯಾದರೆ. ಎರಡನೆಯದು ವರ್ತಮಾನ ಅಥವಾ ಭವಿಷ್ಯತ್ ಕಾಲ ನಿಷೇಧಾರ್ಥಕ. ಯಾನು ಬೂರು ಜೆಡ ನಾನು ಬೀಳುವುದಿಲ್ಲವಾದರೆ, ಅವು ಅಥವಾ ಒಂದು ಬೂರು ಜಿಡ ಅದು ಅಥವಾ ಇದು ಬೀಳುವುದಿಲ್ಲವಾದರೆ. ಮೂರನೆಯದು ಭೂತಕಾಲ ನಿಶ್ಚಯಾರ್ಥಕ. ಯಾನು ಬೂರಿಯಡ ನಾನು ಬಿದ್ದೆನಾದರೆ, ಅವು ಅಥವಾ ಒಂದು ಬೂರುಂಡ ಅದು ಅಥವಾ ಇದು ಬಿತ್ತಾದರೆ ಅಥವಾ ಬಿದ್ದರೆ. ಮುಂದಿನದು ಭೂತಕಾಲ ನಿಷೇಧಾರ್ಥಕ. ಯಾನು ಬೂರಿಜೆಡ ನಾನು ಬೀಳಲಿಲ್ಲದಿದ್ದರೆ, ಅವು ಅಥವಾ ಒಂದು ಬೂರುಜಿಡ ಅದು ಅಥವಾ ಇದು ಬೀಳಲಿಲ್ಲದಿದ್ದರೆ ಅಥವಾ ಬೀಳದಿದ್ದರೆ. ಮುಂದಿನದು ಪರಿಪೂರ್ಣ ವರ್ತಮಾನ ಕಾಲ ನಿಶ್ಚಯಾರ್ಥಕ. ಯಾನು ಬೂರ್ದೆಡ ನಾನು ಬಿದ್ದಿದ್ದೇನೆಯಾದರೆ, ಅವು ಅಥವಾ ಒಂದು ಬೂರ್ದಂಡ ಅದು ಅಥವಾ ಇದು ಬಿದ್ದಿದೆಯಾದರೆ ಅಥವಾ ಬಿದ್ದಿದ್ದರೆ. ಮುಂದಿನದು ಪರಿಪೂರ್ಣ ವರ್ತಮಾನ ಕಾಲ ನಿಷೇಧಾರ್ಥಕ. ಯಾನು ಬೂರ್ದಿಜೆಡ ನಾನು ಬಿದ್ದಿಲ್ಲದಿದ್ದರೆ, ಅವು ಅಥವಾ ಒಂದು ಬೂರ್ದಿಜಿಡ ಅದು ಅಥವಾ ಇದು ಬಿದ್ದಿಲ್ಲದಿದ್ದರೆ. ಸರಿ, ಈಗ ಈ 3 ವಾಕ್ಯಗಳನ್ನು ತುಳುವಿಗೆ ಅನುವಾದಿಸುವ. ಮೊದಲನೆಯದು, ನೀನು ನನ್ನನ್ನು ಕರೆದರೆ ನಾನು ಬರುತ್ತೇನೆ. ಈ ಎನನ್ನು ಲೆಪ್ವಡ ಯಾನು ಬರ್ಪೆ. ಈ ಎನನ್ನು ಲೆಪ್ವಡ ಯಾನು ಬರ್ಪೆ. ಅವನು ಬಂದರೆ ನನಗೆ ಹೇಳು. ಆಯೆ ಬರ್ಪೇಡ ಎನಡಪನ್. ಆಯೆ ಬರ್ಪೇಡ ಎನಡಪನ್. ನಾನು ನಿನಗೆ ಸಹಾಯ ಮಾಡಿದರೆ ನೀನು ನನಗೆ ಸಹಾಯ ಮಾಡುತ್ತೀಯಾ. ಯಾನ ನಿಕ್ಕು ಸಹಾಯ ಮಲ್ಪೇಡ ಈ ಎಂಕ್ ಸಹಾಯ ಮಲ್ಪುವನ. ಯಾನ ನಿಕ್ಕು ಸಹಾಯ ಮಲ್ಪೇಡ ಈ ಎಂಕ್ ಸಹಾಯ ಮಲ್ಪುವನ. ತುಳುವಿನಲ್ಲಿ ಲೆಪ್ಪುವಡ, ಬರ್ಪೇಡ, ಮಲ್ಪುವೆಡ ಈ ಪದಗಳು ಲಿಂಗ, ವಚನ, ಪುರುಷ ಮತ್ತು ಕಾಲಗಳಿಗೆ ಅನುಗುಣವಾಗಿ ಬದಲಾಗಿವೆ. ಆದರೆ ಮಾತನಾಡುವ ತುಳುವಿನಲ್ಲಿ ಹೆಚ್ಚಾಗಿ ಪ್ರಥಮ ಪುರುಷ, ನಪುಂಸಕ, ಏಕವಚನ, ಭೂತಕಾಲದ ಕ್ರಿಯಾರೂಪವನ್ನು ಅಂದರೆ ಬತ್ತಂಡ, ಬೂರುಂಡ ಈ ರೀತಿಯ ಪದಗಳನ್ನು ಹೆಚ್ಚಾಗಿ ಯಾವುದೇ ಲಿಂಗ, ವಚನ, ಪುರುಷ ಅಥವಾ ಕಾಲದ ಭೇದವಿಲ್ಲದೆ ಉಪಯೋಗಿಸಲಾಗುತ್ತದೆ. ಹಾಗಾಗಿ ಈ 3 ತುಳು ವಾಕ್ಯಗಳನ್ನು ಈ ರೀತಿಯಲ್ಲಿ ಕೂಡ ಹೇಳಬಹುದು. ಈ ಲೆತ್ತಂಡ ಯಾನು ಬರ್ಪೆ. ನೀನು ಕರೆದರೆ ನಾನು ಬರುತ್ತೇನೆ. ಲೆಪ್ಪುವಡ ಎಂಬ ಪದದ ಬದಲಿಗೆ ಲೆತ್ತಂಡ ಎಂಬ ಪದ ಉಪಯೋಗಿಸಲಾಗಿದೆ. ಈ ಲೆತ್ತಂಡ ಯಾನು ಬರ್ಪೆ. ಆಯೆ ಬತ್ತಂಡ ಎನಡಪನ್. ಅವನು ಬಂದರೆ ನನಗೆ ಹೇಳು. ಬರ್ಪೇಡ ಎಂಬ ಪದದ ಬದಲಿಗೆ ಬತ್ತಂಡ ಎಂಬ ಪದವನ್ನು ಉಪಯೋಗಿಸಲಾಗಿದೆ. ಆಯೆ ಬತ್ತಂಡ ಎನಡಪನ್. ಯಾನ ನಿಕ್ಕು ಸಹಾಯ ಮಲ್ತಂಡ ಈ ಎಂಕ್ ಸಹಾಯ ಮಲ್ಪುವನ. ನಾನು ನಿನಗೆ ಸಹಾಯ ಮಾಡಿದರೆ ನೀನು ನನಗೆ ಸಹಾಯ ಮಾಡುತ್ತೀಯಾ. ಮಲ್ಪೇಡ ಎಂಬ ಪದದ ಬದಲಿಗೆ ಮಲ್ತಂಡ ಎಂಬ ಪದವನ್ನು ಉಪಯೋಗಿಸಲಾಗಿದೆ.
ಯಾನ ನಿಕ್ ಸಾಯ ಮಲ್ತಂಡ ಎಂಗ್ ಸಾಯ ಮಲ್ಪುವನ. ಈ ಎಲ್ಲ ವಾಕ್ಯಗಳು ಭವಿಷ್ಯತ್ ಕಾಲದಲ್ಲಿವೆ. ಆದರೆ ಇಲ್ಲಿ ಲೆತ್ತಂಡ, ಬತ್ತಂಡ, ಮಲ್ತಂಡ ಎಲ್ಲ ಪದಗಳು ಪ್ರಥಮ ಪುರುಷ, ನಪುಂಸಕ, ಏಕವಚನ, ಭೂತಕಾಲದ ಕ್ರಿಯಾರೂಪ. ಇದನ್ನು ಎಲ್ಲ ವಾಕ್ಯಗಳಲ್ಲಿ ಉಪಯೋಗಿಸಲಾಗಿದೆ. ಸರಿ, ಈಗ ಇನ್ನಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡುವ. ಈ ಓದಂಡ ಪರೀಕ್ಷೆಗೆ ಪಾಸಾಪ. ನೀನು ಓದಿದರೆ ಪರೀಕ್ಷೆಯಲ್ಲಿ ಪಾಸಾಗುತ್ತೀಯ. ಈ ಓದಿಜಿಡ ಪರೀಕ್ಷೆಡು ಫೇಲಾಪ. ನೀನು ಓದದಿದ್ದರೆ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತೀಯ. ಈ ಓದಿಜಿಡ ಪರೀಕ್ಷೆಡು ಫೇಲಾಪ. ವರ್ಷ ಬತ್ತಂಡ ಯಾನು ಚಂಡಿಯಾಪೆ. ಮಳೆ ಬಂದರೆ ನಾನು ಒದ್ದೆಯಾಗುತ್ತೇನೆ. ವರ್ಷ ಬತ್ತಂಡ ಯಾನು ಚಂಡಿಯಾಪೆ. ದಾಲ ಸಮಸ್ಯೆ ಇತ್ತಂಡ ಎನಡು ಬಲ್ಲೆ. ಯಾವುದೇ ಸಮಸ್ಯೆ ಇದ್ದರೆ ನನಗೆ ಹೇಳಿ. ದಾಲ ಸಮಸ್ಯೆ ಇತ್ತಂಡ ಎನಡು ಬಲ್ಲೆ. ಏರ್ಲ ಬತ್ತಂಡ ಎನಲ್ಲೆಪ್ಪು. ಯಾರಾದರೂ ಬಂದರೆ ನನ್ನನ್ನು ಕರೆ. ಏರ್ಲ ಬತ್ತಂಡ ಎನಲ್ಲೆಪ್ಪು. ಈ ಎಲ್ಲ ಬತ್ತಂಡ ಎಂಗ ತೆರಿಪಾವ್. ನೀನು ನಾಳೆ ಬಂದರೆ ನನಗೆ ತಿಳಿಸು. ಈ ಎಲ್ಲ ಬತ್ತಂಡ ಎಂಗ ತೆರಿಪಾವ್. ಈ ಎಲ್ಲ ಬರ್ಪಡ ಎಂಗ ತೆರಿಪಾವ್. ನೀನು ನಾಳೆ ಬರುತ್ತೀಯ ಅಂತಾದರೆ ನನಗೆ ತಿಳಿಸು. ಈ ವಾಕ್ಯದಲ್ಲಿ ಭವಿಷ್ಯತ್ ಕಾಲದ ಪದ ಬರ್ಪಡ ಎಂಬುದನ್ನು ಉಪಯೋಗಿಸಲಾಗಿದೆ. ಅಂದರೆ ನೀನು ನಾಳೆ ಬರುತ್ತೀಯ ಅಂತಾದರೆ ನನಗೆ ಮೊದಲೇ ತಿಳಿಸು ಎಂಬ ಅರ್ಥವನ್ನು ಕೊಡುತ್ತದೆ. ಈ ಎಲ್ಲ ಬರ್ಪಡ ಎಂಗ ತೆರಿಪಾವ್. ಆಯೆ ಬರ್ಪೇಡ ಬರಡು. ಅವನು ಬರುತ್ತಾನೆ ಆದರೆ ಬರಲಿ. ಇಲ್ಲಿ ಕೂಡ ಭವಿಷ್ಯತ್ ಕಾಲದ ಪದ ಬರ್ಪೇಡ ಉಪಯೋಗಿಸಲಾಗಿದೆ. ಆಯೆ ಬರ್ಪೇಡ ಬರಡು ಅಂದರೆ ಅವನು ಬರುತ್ತಾನೆ ಆದರೆ ಬರಲಿ, ಅವನಿಗೆ ಬರಲಿಕ್ಕೆ ಇಷ್ಟವಿದ್ದಲ್ಲಿ ಬರಲಿ ಎಂಬ ಅರ್ಥವನ್ನು ಕೊಡುತ್ತದೆ. ಆಂಡ ಎಂಕೊಂಜಿ ಸಹಾಯ ಮಲ್ಪನ. ಆದರೆ ನನಗೊಂದು ಸಹಾಯ ಮಾಡುತ್ತೀಯ. ಆಂಡ ಎಂಕೊಂಜಿ ಸಹಾಯ ಮಲ್ಪನ. ಆಂಡ ಬಯ್ಯಗ ತಿಕ್ಕುವೆ. ಸಾಧ್ಯವಾದರೆ ಸಂಜೆ ಸಿಗುತ್ತೇನೆ. ಆಂಡ ಬಯ್ಯಗ ತಿಕ್ಕುವೆ. ದಾಲ ಬೋಡಾಂಡ ಎನಲ್ಲೆಪ್ಪುಲೆ. ಏನಾದರೂ ಬೇಕಾದರೆ ನನ್ನನ್ನು ಕರೆಯಿರಿ. ದಾಲ ಬೋಡಾಂಡ ಎನಲ್ಲೆಪ್ಪುಲೆ. ಇಲ್ಲಿ ಬೋಡಾಂಡ ಎಂಬ ಪದವನ್ನು ಬೋಡು ಪ್ಲಸ್ ಆಂಡ ಎಂಬ ಪದವನ್ನು ಸೇರಿಸಿ ಮಾಡಲಾಗಿದೆ. ತುಳುವಿನಲ್ಲಿ ಡಾ ಎಂಬ ಪ್ರತ್ಯಯವನ್ನು ಬೋಡು, ಬೊರ್ಚಿ, ಅಂದು, ಅತ್ತು, ಆವು ಮುಂತಾದ ಕ್ರಿಯಾರ್ಥಕಾವ್ಯಗಳಿಗೆ ನೇರವಾಗಿ ಕೂಡ ಸೇರಿಸಬಹುದು. ಬೋಡು ಅಂದರೆ ಬೇಕು. ಬೋಡುಡ ಬೇಕಾದರೆ. ಬೊರ್ಚಿ ಅಂದರೆ ಬೇಡ. ಬೊರ್ಚಿಡ ಬೇಡದಿದ್ದರೆ. ಅಂದು ಅಂದರೆ ಹೌದು ಅಥವಾ ನಿಜ. ಅಂದುಡ ಅಂದರೆ ಹೌದಾದರೆ ಅಥವಾ ನಿಜವಾಗಿದ್ದರೆ. ಅತ್ತು ಅಂದರೆ ಅಲ್ಲ. ಅತ್ತುಡ ಅಲ್ಲದಿದ್ದರೆ. ಆವು ಅಂದರೆ ಆದೀತು ಅಥವಾ ಆಗಬಹುದು. ಇಂಗ್ಲೀಷ್ನಲ್ಲಿ ಓಕೆ ಎಂದರ್ಥ. ಆವುಡ ಅಂದರೆ ಆಗಬಹುದಾದರೆ. ದಾಲ ಬೋಡುಡ ಎನಲ್ಲೆಪ್ಪುಲೆ. ಏನಾದರೂ ಬೇಕಾದರೆ ನನ್ನನ್ನು ಕರೆಯಿರಿ. ಇರೆಗು ಬೊರ್ಚಿಡ ಪಿರಕೊರ್ಲೆ. ನಿಮಗೆ ಬೇಡದಿದ್ದರೆ ಹಿಂತಿರುಗಿಸಿ. ಇರೆಗು ಬೊರ್ಚಿಡ ಪಿರಕೊರ್ಲೆ. ಆಯೆ ಎನ್ನ ದೋಸ್ತಿ ಅಂದಡ ಎಂಗ ಸಹಾಯ ಮಲ್ಪುವೆ. ಅವನು ನನ್ನ ಸ್ನೇಹಿತ ಹೌದಾಗಿದ್ದರೆ ನನಗೆ ಸಹಾಯ ಮಾಡುತ್ತಾನೆ. ಆಯೆ ಎನ್ನ ದೋಸ್ತಿ ಅಂದಡ ಎಂಗ ಸಹಾಯ ಮಲ್ಪುವೆ. ಈ ಅತ್ತಡ ಬೇತೆಯೇರು. ನೀನು ಅಲ್ಲದಿದ್ದರೆ ಬೇರೆ ಯಾರು. ಈ ಅತ್ತಡ ಬೇತೆಯೇರು. ನಿಕ್ಕ ಆವಡ ದೆತೊನು. ನಿನಗೆ ಆಗಬಹುದಾದರೆ ತಕೋ. ನಿಕ್ಕ ಆವಡ ದೆತೊನು. ತುಳುವಿನಲ್ಲಿ ಷರತ್ತುವಾಚಕ ವಾಕ್ಯಗಳಲ್ಲಿ ಈ ಪದಗಳನ್ನು ಹೆಚ್ಚಾಗಿ ಉಪಯೋಗಿಸಲಾಗುತ್ತದೆ. ಮೊದಲನೆಯದು ಒಂಜಿ ವೇಳೆ ಅಥವಾ ಒಂಜೆಲೆ ಅಥವಾ ಒಂಜಿ ಪಕ್ಷ ಅಂದರೆ ಒಂದು ವೇಳೆ. ಎರಡನೆಯದು ಮಾತ್ರ. ಮೂರನೆಯದು ಮಿನಿ ಅಂದರೆ ಕನ್ನಡದಲ್ಲಿ ಏನಾದರೂ ಎಂಬ ಅರ್ಥವನ್ನು ಕೊಡುತ್ತದೆ. ಸರಿ, ಈಗ ಈ ಮೂರು ಪದಗಳನ್ನು ಉಪಯೋಗಿಸಿ ವಾಕ್ಯಗಳನ್ನು ನೋಡುವ. ಒಂಜೆಲೆ ಬರ್ಸಬತ್ತಂಡ ಯಾನು ಬನ್ನಾಗ ಪುರ್ತಾವು. ಒಂದು ವೇಳೆ ಮಳೆ ಬಂದರೆ ನಾನು ಬರುವಾಗ ತಡವಾಗಬಹುದು. ಒಂಜೆಲೆ ಬರ್ಸಬತ್ತಂಡ ಯಾನು ಬನ್ನಾಗ ಪುರ್ತಾವು. ಈ ಲೆತ್ತಂಡ ಮಾತ್ರ ಬರ್ಪೆ. ನೀನು ಕರೆದರೆ ಮಾತ್ರ ಬರುತ್ತೇನೆ. ಈ ಲೆತ್ತಂಡ ಮಾತ್ರ ಬರ್ಪೆ. ಮಿನಿ ಎಂಬ ಪದವು ವಾಕ್ಯಗಳಲ್ಲಿ ಬಳಸಿದಾಗ ವಿಭಿನ್ನ ಅರ್ಥಗಳನ್ನು ಕೊಡಬಹುದು. ನಿಕ್ಕು ಮಿನಿ ಗೊತ್ತುಂಡ. ನಿನಗೇನಾದರೂ ಗೊತ್ತಿದೆಯಾ.
ನಿಕ್ಕು ಮಿನಿ ಗೊತ್ತುಂಡ? ಎನರ್ದು ಮಿನಿ ಯಾವಂದು? ನನ್ನಿಂದಂತೂ ಸಾಧ್ಯವಿಲ್ಲ. ಎನರ್ದು ಮಿನಿ ಯಾವಂದು? ಅಕುಲು ಮಿನಿ ಬರುವೆರಾ? ಅವರೇನಾದರೂ ಬರುತ್ತಾರಾ? ಅಕುಲು ಮಿನಿ ಬರುವೆರಾ? ಯಾನು ಬನ್ನಗ ಪೊರ್ತಾಂಡ ಮಿನಿ ನೆರೊಡ್ಚಿ. ನಾನು ಬರುವಾಗೇನಾದರೂ ತಡ ಆದರೆ ಬಯ್ಯಬೇಡ. ಯಾನು ಬನ್ನಗ ಪೊರ್ತಾಂಡ ಮಿನಿ ನೆರೊಡ್ಚಿ. ಒಂಜಿ ವೇಳೆ ಯಾನು ಬನ್ನಗ ಪೊರ್ತಾಂಡ ಮಿನಿ ಎಂಕ್ ಕಾಪೊಡ್ಚಿ. ಒಂದು ವೇಳೆ ನಾನು ಬರುವಾಗೇನಾದರೂ ತಡ ಆದರೆ ನನಗೆ ಕಾಯಬೇಡ. ಒಂಜಿ ವೇಳೆ ಯಾನು ಬನ್ನಗ ಪೊರ್ತಾಂಡ ಮಿನಿ ಎಂಕ್ ಕಾಪೊಡ್ಚಿ. ಸರಿ, ಇವತ್ತಿಗೆ ಎಷ್ಟು ಸಾಕು. ಮುಂದಿನ ಪಾಠದಲ್ಲಿ ನಾವು ತುಳುವಿನಲ್ಲಿ ಭೂತಕಾಲದ ಸಂಶಯ ರೂಪದ ವಾಕ್ಯಗಳನ್ನು ಕಲಿಯುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.